ಪದೇ ಬಂದು ತೊಂದರೆ ಕೊಡ್ತಾ ಇದ್ದ. ಸಣ್ಣ ಪುಟ್ಟ ತೊಂದರೆಗಳನ್ನ ಕೊಟ್ರೆ ಸಹಿಸ್ಕೊಳ್ತಾ ಇದ್ದೆ. ಹೋಗ್ಲಿ ಬಿಡು ಅಂತ ಸುಮ್ನಾಗ್ತಾ ಇದ್ದೆ. ಆದ್ರೆ ಪ್ರಾಣನೇ ತೆಗೆಯೋ ಪ್ರಯತ್ನ ಮಾಡ್ತಾ ಇದ್ದ. ಅದಕ್ಕೆ ಅವನ್ಗೆ ಆ ಶಾಂಭವಿ ದೇವಿ ಸರಿಯಾಗಿ ಶಿಕ್ಷೆ ಕೊಟ್ಟಿದ್ದಾಳೆ. ಅಮ್ಮ, ಯಾಕೆ ರಾವಣ ಅಂಕಲ್ ತರ ಕೆಟ್ಟ ಜನ ಇರ್ತಾರೆ? ಏನ್ ಮಾಡೋದು ಮಗಳೇ, ನಮ್ ಸೃಷ್ಟಿನೇ ಹಾಗೆ. ಸಿಂಹ ಇರೋ ಕಾಡಲ್ಲಿ ಜಿಂಕೆ ಇರುತ್ತೆ, ಇಲಿ ಇರೋ ಮನೇಲಿ ಬೆಕ್ಕಿರುತ್ತೆ. ಈಗ ನೀನೇ ಯೋಚನೆ ಮಾಡು. ಈಗ ನಿನ್ ಕ್ಲಾಸಲ್ಲಿ ಎಷ್ಟ್ ಜನ ಒಳ್ಳೆಯವರಿದ್ದಾರೆ, ಎಷ್ಟ್ ಜನ ಕೆಟ್ಟವರಿದ್ದಾರೆ? ಎಲ್ಲಾರು ಒಳ್ಳೆಯವರು ಅಲ್ಲ, ಎಲ್ಲಾರು ಕೆಟ್ಟವರು ಅಲ್ಲ ಅಲ್ವಾ? ನಿನ್ ಕ್ಲಾಸ್ ರೂಮ್ ಇದೆಯಲ್ಲ, ಹಾಗೆ ನಮ್ ಸೊಸೈಟಿ ಕೂಡ ಇರುತ್ತೆ. ಎಲ್ಲಾ ತರ ಜನನೂ ಇರ್ತಾರೆ. ನಾವು ಯಾರಿಗೂ ತೊಂದರೆ ಕೊಡಬಾರ್ದು. ಅದೇ ನಮ್ಗೆ ಯಾರಾದ್ರೂ ತೊಂದರೆ ಕೊಡಕ್ ಬಂದ್ರೆ ಸುಮ್ನೆ ಬಿಡಬಾರ್ದು. ನೀನು ಸ್ಟ್ರಾಂಗ್ ಆಗಿ ಬೆಳಿಬೇಕು ಕಂದ. ಕಮಲಮ್ಮಜ್ಜಿ, ಇನ್ನೊಂದ್ ಸ್ವಲ್ಪ ಪಾಯಸ ತಗೋಬನ್ನಿ. ಎಲ್ಲಾನು ತಿಂದು ಸ್ಟ್ರಾಂಗ್ ಆಗ್ಬೇಕು. ಸರಿ ಅಮ್ಮ. ಚಾಕ್ಲೇಟ್ ಬಿಡ್ವಾ? ಕಮಲಮ್ಮ, ಈಗ ಸ್ವಲ್ಪ ಮನ್ಸಿಗೆ ನಿರಾಳ ಅನ್ನಿಸ್ತಾ ಇದೆ.